ಈ ಬಾರಿಯ ಮೋದಿ ಬಜೆಟ್ನಲ್ಲಿ ಗ್ರಾಮೀಣ ಭಾರತಕ್ಕೆ ಏನೇನು ಸಿಗಬಹುದು ಅಂತಕ್ಕಂಥದ್ರ ಬಗ್ಗೆ ನಾನು ಮಾಹಿತಿಯನ್ನು ಕೊಟ್ಟಿದ್ದೆ. ಈಗ ಕೃಷಿ ವಲಯಕ್ಕೆ ಏನು ಗಿಫ್ಟ್ ಕೊಡಬಹುದು, ಏನು ನಿರೀಕ್ಷೆಗಳಿದೆ ಅಂತಕ್ಕಂಥದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ರೈತರ ಆದಾಯವನ್ನ 2022ರ ಒಳಗೆ ದ್ವಿಗುಣಗೊಳಿಸುವ ಗುರಿ ಇದೆ. ಅಂದರೆ ರೈತರು ಒಂದು ವರ್ಷಕ್ಕೆ ಏನು ಆದಾಯವನ್ನು ಈಗ ಪಡಿತಾ ಇದ್ದಾರೋ 2022ರ ಒಳಗೆ ಅದನ್ನು ಡಬಲ್ ಮಾಡುವಂತಹ ಗುಣ. ಹಾಗಾಗಿ ರೈತರಿಗೆ ಒಟ್ಟು 1 ಲಕ್ಷ ಕೋಟಿಯ ಪ್ಯಾಕೇಜನ್ನು ಘೋಷಣೆ ಮಾಡಬಹುದು ಅಂತಕ್ಕಂಥ ನಿರೀಕ್ಷೆ ಇದೆ. ರೈತರ ಖಾತೆಗಳಿಗೆ ನೇರ ನಗದು ವರ್ಗಾವಣೆ ಯೋಜನೆಯನ್ನು ಘೋಷಣೆ ಮಾಡುವಂಥದ್ದು. ಅಂದರೆ ರೈತರ ಸಾಲ ಮನ್ನಾ ಮಾಡೋದ್ರ ಬದಲು ಅವರ ಬೆಳೆ ಯಾವಾಗ ಬೆಳೆಯುವಂತಹ ಸಮಯ ಬರುತ್ತೆ ಆವಾಗ ರೈತರ ಖಾತೆಗಳಿಗೆ ಅರೌಂಡ್ ಒಂದು 10,000 ನೇರ ನಗದು ವರ್ಗಾವಣೆ ಮಾಡುವಂತಹ ಯೋಜನೆ ಇದೆ. ಇನ್ನು 10 ಕೋಟಿ ರೈತರ ಖಾತೆಗೆ ವಾರ್ಷಿಕ 10,000 ರೂಪಾಯಿ ಜಮೆ ಮಾಡೋದು. ಅದೇ ಈಗ ಹೇಳ್ತಾ ಇದ್ನಲ್ಲ, ಅದೇ 10 ಕೋಟಿ ದೇಶದ 10 ಕೋಟಿ ರೈತರ ಖಾತೆಗೆ ವಾರ್ಷಿಕವಾಗಿ 10,000 ರೂಪಾಯಿ ಹಣವನ್ನು ಜಮೆ ಮಾಡೋದು. ರೈತರ ಸಾಲ ಮನ್ನಾ ಮಾಡೋದಕ್ಕಿಂತಲೂ ಕೂಡ ಇದು ಹೆಚ್ಚು ಒಳ್ಳೆಯದು. ಅದಾದರೆ ಒಂದು ರೀತಿಯಲ್ಲಿ ಮಿಸ್ಕಮ್ಯುನಿಕೇಷನ್ ಆಗುತ್ತೆ ಅಂತಕ್ಕಂಥ ನಿರೀಕ್ಷೆ ಇದೆ. ಅದಕ್ಕೋಸ್ಕರ ಈ ಯೋಜನೆಯನ್ನು ಜಾರಿಗೆ ತರ್ತಾ ಇದ್ದಾರೆ. 7,000 ಕೋಟಿ ಹೊರೆ ಆಗುತ್ತೆ. ತೆಲಂಗಾಣದ ರೈತ ಬಂಧು ಯೋಜನೆ ಇದಕ್ಕೆ ಮಾದರಿ. ಇನ್ನು ಕೃಷಿ ಉಪಕರಣ, ರಸಗೊಬ್ಬರ, ಕ್ರಿಮಿನಾಶಕ ಖರೀದಿಯ ಅರ್ಧದಷ್ಟು ಹಣ ಜಮೆ ಮಾಡುವಂತಹ ಸಾಧ್ಯತೆ ಇದೆ. ರೈತರಿಗೆ ನೀಡುವ ಸಾಲದ ಮೊತ್ತದಲ್ಲಿ 10% ಏರಿಕೆ ಮಾಡುವಂತಹ ಸಾಧ್ಯತೆ ಇದೆ. ಅಂದರೆ ಕಂಡೀಷನ್ ಸಪ್ಲೈ, ಯಾರು ಸರಿಯಾಗಿ ಕಟ್ತಾರೆ, ಯಾರು ಬೇಗ ಕಟ್ತಾರೆ. ಇದು ರೈತರಿಗೆ ಸಾಲ ನೀಡಲು ನಿಗದಿಯಾದ ಮೊತ್ತದಲ್ಲಿ 10% ಏರಿಕೆ ಆದಮೇಲೆ ಮುಂದಿನ ವರ್ಷ ಒಟ್ಟು 12 ಲಕ್ಷ ಕೋಟಿ ರೂಪಾಯಿ ಸಾಲ ವಿತರಣೆ ಮಾಡುವಂತಹ ಗುರಿ ಹೊಂದಿದ್ದಾರೆ. ಮೋದಿ ಬಜೆಟ್ನಲ್ಲಿ ಪೂರ್ಣ ಬಡ್ಡಿ ಮನ್ನಾ ಮಾಡುವಂತಹ ಸಾಧ್ಯತೆ ಇದೆ. ಅಂದರೆ ಪೂರ್ಣ ಸಾಲ ಮನ್ನಾ ಅಲ್ಲ, ಬಡ್ಡಿ ಮನ್ನಾ ಮಾಡೋ ಸಾಧ್ಯತೆ ಇದೆ. ಕೃಷಿ ವಿಮೆ ಪ್ರೀಮಿಯಂ ಪೂರ್ಣವಾಗಿ ಸರ್ಕಾರದಿಂದಲೇ ಪಾವತಿ ಮಾಡಿಬಿಡ್ತೀವಿ ಅಂತಲೂ ಕೂಡ ಘೋಷಣೆಯನ್ನು ಮಾಡಬಹುದು. ಈಗಾಗಲೇ ಸಾಮಾನ್ಯ ಕನಿಷ್ಠ ಬೆಂಬಲ ಬೆಲೆ ಘೋಷಣೆ ಆಗಿದೆ, ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಆಗಿಲ್ಲ ಅಂತಕ್ಕಂಥ ಒಂದು ಆರೋಪ ಇದೆ. ಹಾಗಾಗಿ ಅದನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತರೋ ನಿಟ್ಟಿನಲ್ಲಿ ಸಾಮಾನ್ಯ ಕನಿಷ್ಠ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಕೃಷಿ ಸಾಲಗಳ ಮೇಲೆ 2% ರಿಯಾಯಿತಿಯನ್ನು ಈಗಾಗಲೇ ಕೊಡಲಾಗಿದೆ. ಸಕಾಲದಲ್ಲಿ ಸಾಲವನ್ನು ಮರುಪಾವತಿ ಮಾಡಿದ ರೈತರಿಗೆ 3% ರಿಯಾಯಿತಿಯನ್ನು ಕೊಡತಕ್ಕಂಥ ನಿರೀಕ್ಷೆ ಕೂಡ ಇಟ್ಕೊಂಡಿದ್ದಾರೆ. ಇನ್ನು ಆಗಲೇ ನಾನು ಹೇಳಿದೆ, ಆರೋಗ್ಯ ವಲಯಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾರೆ ಈ ಬಾರಿಯ ಬಜೆಟ್ನಲ್ಲಿ. ಟಾಪ್ ಅಜೆಂಡಾದಲ್ಲಿ ಇದು ಕೂಡ ಒಂದಾಗಿತ್ತು. ಆರೋಗ್ಯ ವಲಯಕ್ಕೆ ಏನೇನು ಸಿಗಬಹುದು ಅಂತಕ್ಕಂಥದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಬಿಡ್ತೀನಿ. ಸರ್ವರಿಗೂ ಆರೋಗ್ಯ ಭಾಗ್ಯ ಅಂತಕ್ಕಂಥ ಘೋಷಣೆಯೊಂದಿಗೆ ಆರೋಗ್ಯ ಇಲಾಖೆಯ ಅನುದಾನಗಳೆಲ್ಲವೂ ಕೂಡ ನಿರ್ಧಾರಿತವಾಗುತ್ತೆ. ಸರ್ವರಿಗೂ, ಇಲ್ಲಿ ಯಾರು ತಾರತಮ್ಯ ಇಲ್ಲ, ಎಲ್ರಿಗೂ ಕೂಡ ಆರೋಗ್ಯ ಭಾಗ್ಯ. ದೇಶಾದ್ಯಂತ 5,000 ಆರೋಗ್ಯ ಕೇಂದ್ರಗಳನ್ನು ತೆರೆಯೋದು, ಅಂದರೆ ಹೆಚ್ಚಳ ಮಾಡ್ತಕ್ಕಂಥದ್ದು. 5,000 ಆರೋಗ್ಯ ಕೇಂದ್ರಗಳ ಹೆಚ್ಚಳಕ್ಕೆ ಸರ್ಕಾರ ಕ್ರಮವನ್ನು ಕೈಗೊಳ್ಳಬಹುದು. ತುರ್ತು ಆರೋಗ್ಯ ಸೇವಾ ವಿಭಾಗಗಳನ್ನು ಸಬಲೀಕರಣ ಮಾಡಬಹುದು. ಅಂದರೆ ICU, CCU ಅಂತೆಲ್ಲ ಏನು ಹೇಳ್ತೀವಿ, ಇವುಗಳನ್ನು ಸಬಲೀಕರಣ ಮಾಡೋದಕ್ಕೆ ಕ್ರಮವನ್ನು ಕೈಗೊಳ್ತಾರೆ. ಕಳೆದ ಬಜೆಟ್ನಲ್ಲಿ ಆರೋಗ್ಯ ಕ್ಷೇತ್ರಕ್ಕೆ ಮೀಸಲಿಟ್ಟ ಹಣ 52,800 ಕೋಟಿ. ಕಳೆದ ಬಜೆಟ್ನಲ್ಲಿ ಆರೋಗ್ಯ ಕ್ಷೇತ್ರಕ್ಕೆ ಮೀಸಲಿಟ್ಟ ಹಣ 52,800 ಕೋಟಿ. ಈ ಬಾರಿಯ ಬಜೆಟ್ನಲ್ಲಿ ಇದರ ಪ್ರಮಾಣ 5% ಹೆಚ್ಚಳವಾಗುವಂತಹ ಸಾಧ್ಯತೆ ಇದೆ. 105% ಜಾಸ್ತಿ ಮಾಡ್ತಕ್ಕಂಥ ನಿರೀಕ್ಷೆ ಇದೆ. ಇವೆಲ್ಲವೂ ಕೂಡ ಆರೋಗ್ಯ ಭಾರತ, ಸರ್ವರಿಗೂ ಆರೋಗ್ಯ ಅಂತಕ್ಕಂಥ ಘೋಷಣೆಯಲ್ಲಿ ಎಲ್ರಿಗೂ ಕೂಡ ಅನುಕೂಲತೆಗಳನ್ನು ಒದಗಿಸೋದಕ್ಕೆ ಕೇಂದ್ರ ಸರ್ಕಾರ ತೆಗೆದುಕೊಳ್ಳಬಹುದಾದಂತಹ ಒಂದು ನಿರ್ಧಾರ. ಇದೆಲ್ಲವೂ ಕೂಡ ಆರೋಗ್ಯ ಭಾರತದ ಯೋಜನೆ ಆಯಿತು. ಇನ್ನು ಶ್ರೀಸಾಮಾನ್ಯರಿಗೆ ಏನು ಸಿಗಬಹುದು ಅಂತಕ್ಕಂಥ ನಿರೀಕ್ಷೆ ಕೂಡ ಇದೆ. ಶ್ರೀಸಾಮಾನ್ಯರ ನಿರೀಕ್ಷೆ ಯಾವಾಗಲೂ ಕೂಡ ನಮ್ಮ ಆದಾಯ ತೆರಿಗೆ ಮಿತಿ ಹೆಚ್ಚಳ ಮಾಡ್ರಪ್ಪ ಅಂತ ಕೇಳ್ಕೊಳ್ತಾ ಇರ್ತಾರೆ. ಮಧ್ಯಮ ಮತ್ತು ಮೇಲ್ಮಧ್ಯಮ ವರ್ಗದವರೇ ಹೆಚ್ಚಾಗಿ ಬರ್ತಕ್ಕಂಥವ್ರು. ಹಾಗಾಗಿ ಶ್ರೀಸಾಮಾನ್ಯರಿಗೆ ಏನು ಸಿಗಬಹುದು, ಬಡವರಿಗೆ ಕನಿಷ್ಠ ವರಮಾನ ಯೋಜನೆಯನ್ನು ಪ್ರಕಟಿಸಬಹುದು. ಇದು ಬಹುತೇಕ BPL ಕಾರ್ಡ್ದಾರರಿಗೆ ಅಂತ ಅನ್ಸುತ್ತೆ. ಈಗಾಗಲೇ ನಮ್ಮ ಸರ್ಕಾರ ಬಂದರೆ ಕೊಡ್ತೀವಿ ಅಂತ ರಾಹುಲ್ ಹೇಳಿದ್ದಾರೆ. ರಾಹುಲ್ ಅಸ್ತ್ರವನ್ನು ಮೋದಿ ಕದಿಯಬಹುದು. ಇದಕ್ಕೆ 7 ಲಕ್ಷ ಕೋಟಿ ವೆಚ್ಚವಾಗುತ್ತೆ. ಅದನ್ನು ಮಾಡಬಹುದು. GST ವ್ಯಾಪ್ತಿಯಿಂದ ಮತ್ತಷ್ಟು ವಸ್ತುಗಳನ್ನು ಕೈಬಿಡತಕ್ಕಂಥ ಸಾಧ್ಯತೆ ಇದೆ. ಎಲೆಕ್ಟ್ರಿಕ್ ವಾಹನಗಳು ಮತ್ತು ಬ್ಯಾಟರಿಗಳ ಮೇಲೆ GSTಯನ್ನು ಇಳಿಕೆ ಮಾಡುವಂತಹ ಸಾಧ್ಯತೆ ಅಂತ. GST ವ್ಯಾಪ್ತಿಯಿಂದ ಈಗಾಗಲೇ ಸಾಕಷ್ಟು ವಸ್ತುಗಳನ್ನು ಹೊರತಂದಿದ್ದಾರೆ. ಕೆಲವುಗಳ ತೆರಿಗೆಯನ್ನು ಕಡಿಮೆ ಮಾಡಿದ್ದಾರೆ. ಈ ಸರ್ತಿ ಕೂಡ ಅದನ್ನು ಕೆಲವು ವಸ್ತುಗಳನ್ನು ಕೈಬಿಡತಕ್ಕಂಥ ಸಾಧ್ಯತೆ ಇದೆ. ದೇಶದ ಪ್ರತಿ ವ್ಯಕ್ತಿಗೂ 5 ಲಕ್ಷ ರೂಪಾಯಿವರೆಗಿನ ಏಕರೂಪದ ವಿಮೆ ಭಾಗ್ಯವನ್ನು ಕಲ್ಪಿಸಬಹುದು ಅಂತಕ್ಕಂಥ ನಿರೀಕ್ಷೆ ಇದೆ. ಪ್ರತಿಯೊಬ್ಬರಿಗೂ ಕೂಡ ಈಗಾಗಲೇ ಅದನ್ನು ಮಾಡಿದ್ದಾರೆ. ಎಫೆಕ್ಟಿವ್ ಆಗಿ ಇನ್ನೂ ಕೂಡ ವಿಸ್ತಾರ ಮಾಡ್ತಾರೆ. ಉದ್ಯೋಗ ಸೃಷ್ಟಿಗೆ ಪೂರಕವಾದ ವಾತಾವರಣವನ್ನು ಕಲ್ಪಿಸಬಹುದು.
ಇದೇ ದೊಡ್ಡ ಸವಾಲು. ಉದ್ಯೋಗ ಸೃಷ್ಟಿಯಾಗ್ತಿಲ್ಲ ಅಂತಕ್ಕಂಥದ್ದೇ ತಾನೇ ಎಲ್ಲರ ಒಂದು ಆರೋಪ. IT ಕಾನೂನುಗಳಲ್ಲಿ ಬದಲಾವಣೆ ತಂದು ಉದ್ಯೋಗವನ್ನು ಸೃಷ್ಟಿ ಮಾಡಬಹುದು. ಸಣ್ಣ ಉದ್ದಿಮೆದಾರರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಮತ್ತು ವಿಮೆಯನ್ನು ಘೋಷಣೆ ಮಾಡಬಹುದು. ಇವೆಲ್ಲವನ್ನು ಮಾಡಿದ್ರೆ ಶ್ರೀಸಾಮಾನ್ಯರಿಗೆ ಸಾಕಷ್ಟು ಅನುಕೂಲಗಳು ಆಗುತ್ತೆ. ಓಕೆ, ಈ ಬಗ್ಗೆ ಮಾತನಾಡೋದಕ್ಕೆ ಖ್ಯಾತ ಆರ್ಥಿಕ ತಜ್ಞರಾದಂತಹ ವಿಜಯ್ ರಾಜೇಶ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಈ ಬಾರಿಯ ಬಜೆಟ್ನಲ್ಲಿ ಕೆಲವು ಅಸಾಧ್ಯ ಅನಿಸಿದ್ದನ್ನು ಸಾಧ್ಯ ಮಾಡುವ ಸಾಧ್ಯತೆ ಇದೆ ಅಂತ, ಯಾಕೆಂದರೆ ಚುನಾವಣಾ ಬಜೆಟ್ ಆಗಿರೋದ್ರಿಂದ. ಸೊ ಇನ್ಕಮ್ ಟ್ಯಾಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, GST ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವು ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಾ ಸರ್? ಮೊದಲನೇದಾಗಿ ನಮಗೆ ಇದು ಪೂರ್ಣ ಪ್ರಮಾಣದ ಬಜೆಟ್ ಅಥವಾ ಇಂಟೀರಿಯಂ ಬಜೆಟ್, ವೋಟ್ ಆಫ್ ಥ್ಯಾಂಕ್ಸ್ ಲೇಖಾನುದಾನ ಅನ್ನೋ ಒಂದು ಗೊಂದಲ ಇತ್ತು ನಿನ್ನೆವರೆಗೂ. ಬಟ್ ಇವತ್ತದು ಇಂಟೀರಿಯಂ ಬಜೆಟ್ ಅಂತ ಅವರು ಹೇಳಿದ್ದಾರೆ. ಹೌದು, ಮಧ್ಯಂತರ ಬಜೆಟ್ ಅಂತ ಹೇಳಿದ್ದಾರೆ. ಹಾಗಾಗಿ ಅವರು ಯಾವುದೇ ಸ್ಕೀಮ್ಗಳನ್ನ ಘೋಷಿಸೋದು, ಯಾವುದೇ ಒಂದು ದೊಡ್ಡ ರಿಲೀಫ್ ಗಳನ್ನ ಕೊಡೋದ್ರಲ್ಲಿ ನಮ್ಗೆ ಯಾವುದೇ ಒಂದು ಸಮಸ್ಯೆ ಇಲ್ಲ ಅಂತ ಅನ್ಸುತ್ತೆ. ಆಮೇಲೆ ಯಾವುದೇ ರೀತಿ ಇವರು ಕಳೆದ 5 ವರ್ಷಗಳಲ್ಲಿ ನೋಡಿದಾಗ ಹಲವಾರು ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ, ದೂರದೃಷ್ಟಿಯುಳ್ಳುವಂತ ಯೋಜನೆಗಳನ್ನ ಮಾಡಿದ್ದಾರೆ, ಆರ್ಥಿಕ ಸ್ಥಿತಿಯಲ್ಲಿ ಬಹಳಷ್ಟು ಸುಧಾರಣೆಗಳನ್ನ ತಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರಿಗೆ GST ಮತ್ತು ಡಿಮಾನಿಟೈಸೇಷನ್ ಸರ್ಕಾರಕ್ಕೂ ಕೂಡ ಬಹಳಷ್ಟು ಆದಾಯ ಇತ್ತು. ನಾವು ಕಳೆದ 2 ವರ್ಷಗಳಲ್ಲಿ ಡಿಮಾನಿಟೈಸೇಷನ್ ಆದಾಗ್ಲೇ ನಾವು ನಿರೀಕ್ಷೆ ಮಾಡಿದ್ವಿ, ಬಹಳ ಜನ ನಿರೀಕ್ಷೆ ಇತ್ತು. ಅವಾಗ ನಾವು ಹೇಳಿದ್ವಿ, ಇಲ್ಲ ಯಾವುದೇ ಒಂದು ಗಿಡ ಹಾಕಿದಾಗ ಅದಕ್ಕೆ ಫಲ ಸಿಗೋದಕ್ಕೆ ಟೈಮ್ ಆಗುತ್ತೆ, ಅದಕ್ಕೆ ನೀವು 2-3 ವರ್ಷ ಕಾಯಿರಿ ಅಂತ ಹೇಳಿದ್ವಿ. ಬಹುಶಃ ಈಗ ಮೋರ್ ಆರ್ ಲೆಸ್ ವಿ ಹ್ಯಾವ್ ಸೆಟಲ್ಡ್. ಅಂದ್ರೆ ನಮಗೊಂದು ಅಂದಾಜಿದೆ GST ಇಂದ ಎಷ್ಟು ಆದಾಯ ಬರುತ್ತೆ, ಆಮೇಲಿಂದ ಡಿಮಾನಿಟೈಸೇಷನ್ ಇಂದ ಸುಮಾರು 2.5 ಕೋಟಿ ಜನ ತೆರಿಗೆದಾರರು ಜಾಸ್ತಿ ಆಗಿದ್ದಾರೆ, ತೆರಿಗೆ ಸಂಗ್ರಹ ಜಾಸ್ತಿ ಆಗಿದೆ. ಆಮೇಲೆ ಇದು ಇನ್ನು ಬೆಳೀತಾ ಹೋಗುತ್ತೆ, ಇದು ಕಡಿಮೆ ಆಗೋದಿಲ್ಲ, ಇದು ಒನ್ ಟೈಮ್ ಅಲ್ಲ. ಆ ಹಿನ್ನೆಲೆಯಲ್ಲಿ ಖಂಡಿತವಾಗ್ಲೂ ಬಹಳಷ್ಟು ಕೊಡುಗೆಗಳನ್ನ ನಿರೀಕ್ಷಿಸುವಂತ ಬಜೆಟ್ ಇದು ಅಂತ ಹೇಳ್ಬೋದು. ಬಟ್ ಸರ್, ನಿಮ್ ಜೊತೆ ನಾನು ಇವಾಗ ಮಾತನಾಡೋದಕ್ಕೂ ಮೊದಲು ರಾಜ್ಯದ ಬೇರೆ ಬೇರೆ ಭಾಗದ ಜನರನ್ನ ನಾವು ಮಾತನಾಡಿಸಿದ್ವಿ. ಲೈಕ್ ರಾಯಚೂರು, ಕಲಬುರಗಿ, ಮೈಸೂರು, ಎಲ್ಲರೂ ಕೂಡ ಅಲ್ಲಿ ಮಾತನಾಡಿದವರೆಲ್ಲ GST ಇಂದ ನಮಗೆ ತೊಂದರೆ ಆಯ್ತು, ನೋಟ್ ಬ್ಯಾನ್ ಇಂದ ತೊಂದರೆ ಆಯ್ತು, ಹೀಗೆ ಮಾತಾಡ್ತಿದ್ದಾರೆ. ಸ್ಟಿಲ್ ಇನ್ನೂ ಕೂಡ ಜನರ ಮನಸ್ಸಲ್ಲಿ ಅದೇ ಇದೆಯಲ್ಲ ಸರ್? ನೋಡಿ, ಅದು ನಿಜ. ಅದು ಯಾಕೆ ಅಂತಂದ್ರೆ ಯಾವುದೇ ಒಂದು ತೆರಿಗೆನ ನಾವು ತೆರಿಗೆ ಪದ್ಧತಿನ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ತೆರಿಗೆ ವ್ಯಾಪ್ತಿಯೊಳಗಡೆ ಜನರನ್ನ, ಯಾಕಂದ್ರೆ ಇಷ್ಟು ದಿನ ಜನ ಫ್ರೀ ಆಗಿ ವ್ಯಾಪಾರಗಳನ್ನ ಮಾಡ್ತಾ ಇದ್ರು, ಯಾವುದೇ ತೆರಿಗೆಗಳನ್ನ ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದಿಲ್ಲ. ಅವ್ರು ತೆರಿಗೆಗಳನ್ನ ಕಲೆಕ್ಟ್ ಮಾಡ್ತಾ ಇದ್ರು, ತೆರಿಗೆ ಸೋರಿಕೆ ಜಾಸ್ತಿ ಇತ್ತು. ಅದು ಅವ್ರಿಗೆ ಗೊತ್ತಿದ್ದು ಮಾಡ್ತಾ ಇದ್ರು, ಗೊತ್ತಿಲ್ಲದೆ ಮಾಡ್ತಾ ಇದ್ರು, ಸೆಕೆಂಡರಿ. ಆದ್ರೆ ಯಾವಾಗ ಈಗ ಹೊಸ ಕಾನೂನು ಪದ್ಧತಿ ಅಡಿನಲ್ಲಿ ಏನಾಗ್ತಾ ಇತ್ತು, ಕಾನೂನು ಜಟಿಲ ಆಗ್ತಾ ಎಲ್ಲರೂ ಕಾನೂನು ವ್ಯಾಪ್ತಿಯೊಳಗ್ ಬಂದು ಅದನ್ನ ಪಾಲಿಸ್ಬೇಕಾಗಿ ಬರ್ತಾ ಇದೆ. ಆಮೇಲಿಂದ ಅದನ್ನ ತೆರಿಗೆ ಏನ್ ಕಲೆಕ್ಟ್ ಮಾಡ್ತಾರೋ ಅದನ್ನ ಇದನ್ ಮಾಡೋದಕ್ಕೆ ಪಾವತಿ ಮಾಡ್ಬೇಕು ಅಂತ ಹೇಳೋದ್ರಿಂದ ಹಂಗಾಗಿ ಜನಗಳಿಗೆ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ. ಅಂದ್ರೆ ಅದು ಅವರು ನೋಡಿ, GST ತೆರಿಗೆ ಯಾವತ್ತು ಅವ್ರಿಗೆ ಲಾಭನೂ ಅಲ್ಲ, ನಷ್ಟನೂ ಅಲ್ಲ. ಅವ್ರು ಒಬ್ಬರಿಂದ ಇಸ್ಕೊಂಡು ಸರ್ಕಾರಕ್ಕೆ ಕೊಡ್ತಾರೆ. ಹಾಗಾಗಿ ಇದರಲ್ಲಿ ತೊಂದರೆ ಏನಿದೆ? ಬಟ್ ಅವ್ರ ಆದಾಯದಲ್ಲಿ ಕಡಿಮೆ ಆಗುತ್ತಲ್ಲ ಸರ್? ಇಲ್ಲ, ಹೆಂಗ್ ಆದಾಯ ಕಡಿಮೆ ಆಗುತ್ತೆ? ನೀವು 100 ರೂಪಾಯಿಗೆ ಮಾರಂಗಿದ್ರೆ 100 ರೂಪಾಯಿಗೆ ಮಾರ್ತೀರಾ, 12 ರೂಪಾಯಿ ತೆರಿಗೆ ಹಾಕಿದ್ರೆ 112ಕ್ಕೆ ಮಾರಿ 12 ರೂಪಾಯಿನ ಸರ್ಕಾರಕ್ಕೆ ಕೊಡ್ತೀರಾ. ಇನ್ಫ್ಯಾಕ್ಟ್ ದರಗಳು ಕಡಿಮೆ ಆಗಿ ನಿಮ್ಗೆ ವ್ಯಾಪಾರ ಜಾಸ್ತಿ ಆಗ್ಬೇಕಾಗಿತ್ತು. ಡಿಮಾನಿಟೈಸೇಷನ್ ಆದ್ಮೇಲೂ ಕೂಡ ನೀವು ನೋಡಿದ್ರೆ ಯಾವ್ದು ಅಕೌಂಟಿಂಗ್ ಎಕಾನಮಿ ಇದೆ ಅದು ಗ್ರೋತ್ ಇತ್ತು. ಅನ್ಅಕೌಂಟಿಂಗ್ ಎಕಾನಮಿ, ಅನ್ಆರ್ಗನೈಸ್ ಸೆಕ್ಟರ್ ಮಾತ್ರ ಏಟು ಬಿದ್ದಿತ್ತು. ಈಗ ಡಿಮಾನಿಟೈಸೇಷನ್ ಮಾಡಿದ ಉದ್ದೇಶನೇ ಅದು, ನೀವು ಅನ್ಅಕೌಂಟಿಂಗ್ ಎಕಾನಮಿ, ಅನ್ಆರ್ಗನೈಸ್ ಸೆಕ್ಟರ್ನ ಆರ್ಗನೈಸ್ ಸೆಕ್ಟರ್ ಒಳಗಡೆ ಅಕೌಂಟಿಂಗ್ ಎಕಾನಮಿ ಒಳಗಡೆ ತರಬೇಕು ಅಂತ ತಾನೇ ತಂದಿದ್ದದು. ಸೊ ಎಷ್ಟು ದಿನ ಅಂತ ನಾವು ತೆರಿಗೆ ವ್ಯಾಪ್ತಿ ಒಳಗಡೆ ತೆರಿಗೆ ಕಲೆಕ್ಷನ್ ಜಾಸ್ತಿ ಆಗ್ತಾ ಇದ್ದಂಗೆ, ತೆರಿಗೆ ವ್ಯಾಪ್ತಿ ಜಾಸ್ತಿ ಇದ್ದಂಗೆ ನಾವೇನ್ ಮಾಡ್ತೀವಿ, ಹೆಚ್ಚಿನ ಸ್ಕೀಮ್ಸ್ ಬೆಳವಣಿಗೆಗಳೇನು ಸುಧಾರಣೆಗಳನ್ನ ತರಬಹುದು, ಬೆಳವಣಿಗೆಗಳನ್ನ ತರಬಹುದು, ಅಭಿವೃದ್ಧಿಗಳನ್ನ ತರಬಹುದು. ಸೊ ಹಾಗಾಗಿ ಯಾವಾಗ್ಲೇ ಆಗ್ಲಿ ಬದಲಾವಣೆ ತಂದಾಗ ಜನರ ವಿರೋಧ ಇರುತ್ತೆ. ಆದ್ರೆ ಕಾಲಾನುಕ್ರಮದಲ್ಲಿ ಅದಕ್ಕೆ ಅವರು ಅಡ್ಜಸ್ಟ್ ಆಗೇ ಆಗ್ತಾರೆ. ಓಕೆ ಸರ್, ಥ್ಯಾಂಕ್ ಯು. ಪಬ್ಲಿಕ್ ಟಿವಿ ಜೊತೆ ಮಾತಾಡೋದಕ್ಕೆ ಧನ್ಯವಾದ.